ಇನ್ನು ಕಾಂಗ್ರೆಸ್ ಪವರ್ ಗೇಮ್ ದೆಹಲಿ ಅಂಗಳ ತಲುಪಿದೆ. ಈ ತಿಂಗಳ ಅಂತ್ಯಕ್ಕೆ ಅಂದ್ರೆ 29ನೇ ತಾರೀಕು ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಹೈಕಮಾಂಡ್ ಕರೆಸಿ ಸಂಧಾನ ನಡೆಸುವ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರೋ ಮಾಹಿತಿ ಪ್ರಕಾರವಾಗಿ ಮೂರನೇ ವ್ಯಕ್ತಿಗೆ ಹೈಕಮಾಂಡ್ ಪಟ್ಟ ಕಟ್ಟೋ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿದ್ರು. ಆ ನಂತರ ಸಿಎಂ ಡಿಸಿಎಂ ಇಬ್ಬರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ದೆಹಲಿಯಿಂದ ವಾಪಸ್ ಬಂದ ನಂತರ ಇಕ್ಬಾಲ್ ಹುಸೇನ್ ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ರು. ರಾಜಣ್ಣ ಮಾತ್ರ ಪರಮೇಶ್ವರ್ಗೆ ಮೊದಲು ಕೂಲಿ ಕೊಡಿ ಅಂದ್ರು. ಡಿಕೆ ಶಿವಕುಮಾರ್ ನಮಗೆ ಬಾಹ್ಯ ಬೆಂಬಲ ಕೊಟ್ಟರೆ ನಾವು ಸರ್ಕಾರ ರಚನೆ ಮಾಡೋಕೆ ಸಿದ್ಧ ಅಂತ ಸದಾನಂದ ಗೌಡರು ಹೇಳಿದ್ರು. ಆದರೆ ಕಾಂಗ್ರೆಸ್ ಶಾಸಕರ ಜೊತೆ ಸೇರಿ ನಾವು ಸರ್ಕಾರ ಮಾಡಲ್ಲ ಅಂತ ಅಶೋಕ್ ಹೇಳಿದ್ದಾರೆ. ಸಿಎಂ ಆಗ್ತಾರೆ ಸರ್, ಭರವಸೆ ಇದೆಯಾ ಸರ್? ಹೇಳ್ತೀನಲ್ಲ, ಆ ಮಾತಕ್ಕೂ ಬದ್ಧವಾಗಿರ್ತೀನೋ ಹಾಗೆ ಆಗ್ತಾರೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇದೆಯಾ ಸರ್? 200% ಅವರು ಡಿಸಾಲ್ವ್ ಮಾಡ್ಬಿಡೋಣ. ಡಿ.ಕೆ ಶಿವಕುಮಾರ್ ನೇತೃತ್ವದಲ್ಲಿ ಎಲೆಕ್ಷನ್ ಹೋಗೋಣ, ಮೆಜಾರಿಟಿ ತರೋಣ, ಎಲ್ಲ ಸೇರ್ಕೊಂಡು 5 ವರ್ಷ ಅವರೇ ಇರ್ಲಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಒಬ್ಬರಿಂದ ಅಧಿಕಾರಕ್ಕೆ ತರ್ಲಿಕ್ಕೆ ಆಗೋದಿಲ್ಲ. ಯಾರನ್ನ ಒಬ್ಬರೇ ತಂದಿದ್ದೀನಿ ಅಧಿಕಾರಕ್ಕೆ ಅಂತ ಹೇಳ್ಕೊಂಡ್ರೆ ಅವನು ಮೆಂಟಲ್ ಹಾಸ್ಪಿಟಲ್ ಕಳಿಸ್ಬೇಕು. ಅವ್ರಿಗೆ ಅಷ್ಟು ಹುಚ್ಚ ಅವರು. ಪರಮೇಶ್ 13ರಲ್ಲಿ 8 ವರ್ಷ ಇದ್ರು ಅಧ್ಯಕ್ಷರಾಗಿ, ಅವ್ರ ಅಧಿಕಾರಕ್ಕೆ ತಂದ್ರು. ಇವ್ರು ಕೂಲಿ ಕೇಳದಂಗೆ ಅವರು ಕೂಲಿ ಕೇಳ್ತಾರಲ್ಲ, ಅವ್ರಿಗೆ ಯಾಕೆ ಕೂಲಿ ಕೊಡಬಾರ್ದು? ಹಳೆ ಬಾಕಿ ಅವ್ರದ್ದು. ಇವ್ರದ್ದು ಡಿ.ಕೆ ಶಿವಕುಮಾರ್ ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದ್ರೆ ನಾನು ಕಳೆದ 6 ತಿಂಗಳಿಂದ ಹೇಳ್ತಾ ಇದ್ದೀನಿ, ನವೆಂಬರ್ ಡಿಸೆಂಬರ್ ಅಲ್ಲಿ ಆಗುತ್ತೆ ಪ್ರಳಯ ಅಂತ ಹೇಳಿದ್ದೀನಿ. ಅವ್ರೇನ್ ಹೇಳಿದ್ರು? ಜ್ಯೋತಿಷ್ಯ ಅಂದ್ರು. ಈಗ ಆಗ್ತಾ ಇರೋದೇನು? ಪ್ರಳಯ ತಾನೇ ಆಗ್ತಾ ಇರೋದು. ಈಗ TVS ಸದಾನಂದ ಗೌಡರ ಮಾತು ಗಂಭೀರವಾಗಿ ತಗೋಬೇಕಾಗಿಲ್ಲ. ಸುಮ್ಮನೆ ಅವರು ನಂದೊಂದು ಕಡ್ಡಿ ಇರಲಿ ಅಂತ ಬಿಟ್ಟಿದ್ದಾರೆ ಅಷ್ಟೇ, ಲೈಟಾಗಿ. ಇನ್ನು ರಾಜಣ್ಣ ಕೂಲಿ ಕೇಳಕ್ಕಾಗ, ನಿಮಗೆ ಬರ್ತಿದ್ದ ಕೂಲಿನೇ ಕಿತ್ಕೊಂಡ್ಬಿಟ್ರಲ್ರಿ. ಅದೇ ಕಿತ್ಕೊಂಡ್ಬಿಟ್ಟಿದ್ದಾರೆ. ಸಕೀಮ್ ಬಂದ್ಬಿಟ್ಟು ಕಿತ್ತಾಕೊಂಡ್ಬಿಟ್ರು ಅಲ್ವಾ? ಅದೇ ಕೂಲಿ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಭೀಕರ ರಸ್ತೆ ಅಪಘಾತದಲ್ಲಿ IAS ಅಧಿಕಾರಿ ಮಹಾಂತೇಶ ಬೀಳಿಗೆ 52 ವರ್ಷ ಅವ್ರಿಗೇನು ದುರ್ಮರಣಕ್ಕೀಡಾಗಿದ್ದಾರೆ. ಪ್ರಸಕ್ತ ಕರ್ನಾಟಕ ಗಣಿ ಕಾರ್ಪೊರೇಷನ್ MD ಆಗಿದ್ದರು, ಬೆಸ್ಕಾಂ MD ಆಗಿದ್ದರು, ದಾವಣಗೆರೆ DC ಆಗಿದ್ದರು. ಪಾಪ ಸಂಜೆ 5:30ಕ್ಕೆ ಜೇವರ್ಗಿ ವಿಜಯಪುರದಿಂದ ಕಲಬುರಗಿಗೆ ಹೊರಟಿದ್ರಂತೆ. ಈ ಕಾರಲ್ಲಿ ಮರಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಹೆಂಗೆ ಹೊಡಿತು? ಡ್ರೈವರ್ ಗೀವರ್ ಏನೋ ನಿದ್ದೆಗಿದ್ದೆ ಹೊಡೆದ್ಬಿಟ್ನಾ? ಸಂಜೆ ಅರ್ಲಿ ಮಾರ್ನಿಂಗ್ ಅಂದ್ರೂ ಬೇರೆ ನಾಯಿ ಒಂದು ಅಡ್ಡ ಬಂತು. ಹೌದಾ? ನಾಯಿ ಅಡ್ಡ ಬಂತು. ಕಂಟ್ರೋಲ್ ಮಾಡಕ್ ಹೋಗಿ ಅಯ್ಯಯ್ಯೋ, ಅವ್ರು ಮದ್ವೆಗೆ ಹೋಗ್ತಾ ಇದ್ದಂತೆ ಸರ್, ಸಂಬಂಧಿಕರ ಮದ್ವೆಗೆ. 50 ವರ್ಷ ಅವ್ರ ರಿಲೇಟಿವ್ಸ್ ಇಬ್ಬರು ಕಾರಲ್ಲಿ ಇದ್ರಂತೆ, ಅವರು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಗೊಳೋ ಅಂತಿದ್ದಾರೆ ಫ್ಯಾಮಿಲಿನವ್ರು. ನಿಜ, ಒಳ್ಳೆ ಮನುಷ್ಯ.